ಹಬ್ಬದ ಏನು ಅಂತಿಮ ಘಟ್ಟವಾಗಿ ನಾವು ಟ್ರ್ಯಾಕ್ಟರ್ಗಳ ರ್ಯಾಲಿ ಮಾಡಿದ್ವು, ಅವತ್ತ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇತ್ತು, ನಮ್ಮನ್ನು ಕೂರಿಸಿ ಮಾತಾಡಿದರು. ಎತ್ತಿನ ಹೊಳೆ ಪ್ರಾಜೆಕ್ಟಿಗೆ ಅವತ್ತ ಎಷ್ಟು ಸಾವಿರ ಕೋಟಿ, 12,000 ಕೋಟಿಯನ್ನು 12,900 ಕೋಟಿಯನ್ನು ಅವತ್ತು ಮೀಸಲಿಟ್ಟು ಯೋಜನೆಯನ್ನು ತಯಾರು ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡವ್ರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕೈಗಾರಿಕಾ ವಲಯ ನಿರ್ಮಾಣಕ್ಕಾಗಿ ರೈತರ ಕೃಷಿ ಭೂಮಿಯನ್ನ ವಶಪಡಿಸಿಕೊಳ್ಳುವ ಕ್ರಮವನ್ನು ವಿರೋಧಿಸಿ ರಾಜ್ಯ ರೈತ ಸಂಘದ ಸಹಕಾರದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ 66ನೇ ದಿನಕ್ಕೆ ಕಾಲಿಟ್ಟಿದೆ. ಹೋರಾಟಕ್ಕೆ ಆದಿಚುಂಚನಗಿರಿ ಶ್ರೀಮಠ ಬೆಂಬಲ ಸೂಚಿಸಿದ್ದು, ರೈತರ ಪರವಾಗಿ ನಿಲ್ಲೋದಾಗಿ ಶ್ರೀಮಠದ ಪ್ರತಿನಿಧಿಗಳು ಘೋಷಿಸಿದರು. ಪ್ರತಿಭಟನಾ ಸ್ಥಳಕ್ಕಾಗಮಿಸಿದ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಮಾತನಾಡಿ, ನಾವು ಕೈಗಾರಿಕೆಗಳಿಗೆ ವಿರೋಧಿಗಳಲ್ಲ, ಆದರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಕಸಿದು ಕೈಗಾರಿಕೆ ಸ್ಥಾಪಿಸೋದನ್ನ ಒಪ್ಪಲು ಸಾಧ್ಯ ಇಲ್ಲ. ಬಂಜರು ಭೂಮಿಯಲ್ಲಿ ಕೈಗಾರಿಕೆ ನಿರ್ಮಿಸಲಿ, ರೈತನಿಗೆ ತೊಂದರೆ ಬಂದರೆ ಶ್ರೀಮಠ ಸದಾ ಅವರೊಂದಿಗೆ ನಿಲ್ತದೆ ಅಂತ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಸುಮಾರು 2,823 ಎಕರೆ ಕೃಷಿ ಭೂಮಿಯನ್ನ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ವಶಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ವಿರೋಧಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಕಳೆದ 66 ದಿನಗಳಿಂದ ನಿರಂತರ ಧರಣಿ ನಡೆಸುತ್ತಿದೆ. ರೈತರ ಮನವಿಗೆ ಸ್ಪಂದಿಸಿರುವ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು, ಅವರ ಸೂಚನೆಯಂತೆ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಧರಣಿ ಸ್ಥಳಕ್ಕೆ ಭೇಟಿ ನೀಡಿದರು. ನಮಗೆಲ್ಲ ಅರ್ಥ ಆಗ್ತಕ್ಕಂಥದ್ದು ಎಲ್ಲ ಮಾತಾಡಿದ್ದು ಹೇಳಿದ್ದು, ಈ ರೈತ ಅಂತಕ್ಕಂಥವ್ರು ಇವರು ದೇಶದ ಬೆನ್ನೆಲುಬು, ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾವೆಲ್ಲರೂ ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು, ಹೇಳ್ತಾ ಇದ್ದು ಸತ್ಯವೂ ಕೂಡ ಹೌದು, ಅದೇನೋ ಉತ್ಪ್ರೇಕ್ಷೆ ಏನಲ್ಲ. ಅಂತ ರೈತರಿಗೆ ಸಂಕಷ್ಟ ಆದಾಗ, ಅಂತ ರೈತರಿಗೆ ತೊಂದರೆಗಳಾದಾಗ ಶ್ರೀಮಠ ಯಾವತ್ತೂ ಕೂಡ ಜೊತೆಗಿರುತ್ತೆ ಅಂತ ಹೇಳಿ ನಮ್ಮ ಪೂಜ್ಯ ಗುರು ನಿರ್ಮಲಾ ಸ್ವಾಮಿಯವರು, ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಕಾಲದಲ್ಲೂ ಕೂಡ ಈಗಾಗಲೇ ನೀರಾವರಿ ಬಗ್ಗೆ ತಾವೆಲ್ಲ ಮಾತಾಡಿದ್ರಿ. ಪೂಜ್ಯ ಗುರು ಬಾಲಗಂಗಾಧರನಾಥ ಮಹಾಸ್ವಾಮಿಯವರು ನಮ್ಮ 2 ಜಿಲ್ಲೆಗೆ ಏನು ನೀರಿನ ಹೋರಾಟದಲ್ಲೂ ಕೂಡ ಪೂಜ್ಯ ಬಾಲಗಂಗಾಧರ ಸ್ವಾಮಿ ಆಶೀರ್ವಾದ ಮತ್ತು ನಿರ್ಮಲಾ ಸ್ವಾಮಿಯವರ ಆಶೀರ್ವಾದವೂ ಕೂಡ ಇತ್ತು. ಇವತ್ತು ಇಲ್ಲಿ ಭೂಸ್ವಾಧೀನ ಆಗಿದೆ 2,823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದಾಗ ಹಾಗೆ ನಮಗೆ ಇಂಡಸ್ಟ್ರಿ ಅಂದ್ರೆ ಕೈಗಾರಿಕೆಗಳು ಬರ್ತಕ್ಕಂಥದ್ದು ವಿರೋಧ ಅಲ್ಲ, ಅವು ಎಲ್ಲಿ ಬರಬೇಕು ಅಲ್ಲಿ ಬರಲಿ, ಬರಡಾದ ಭೂಮಿಗಳಿಗೆ ಬರಲಿ. ಹಾಗಂತೇಳಿ ಫಲವತ್ತಾದ ಭೂಮಿಯನ್ನ ನೀವು ಕಬಳಿಸ್ಕೊಂಡು ಅಥವಾ ಭೂಸ್ವಾಧೀನ ಮಾಡಿಕೊಂಡ್ರೆ ನಮ್ಮ ರೈತರು ಎಲ್ಲಿ ಹೋಗಿ ಬದುಕ್ತಾರೆ? ನೀವು ಒಂದು ಸಲ ಕೊರೋನಾವನ್ನ ನೆನಪು ಮಾಡ್ಕೊಳ್ಳಿ. ಆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರಿನಲ್ಲಿದ್ದವರೆಲ್ಲರೂ ಕೂಡ ಹಳ್ಳಿಗಳಿಗೆ ತಮ್ಮ ಜಮೀನಿಗೆ ಬಂದ್ರು. ಆ ಜಮೀನೇ ಇಲ್ಲ ಅಂತಂದ್ರೆ ಅವರೆಲ್ಲರೂ ನೇಣಾಕ ಸಾಯಬೇಕಾಗಿತ್ತು. ಅದಕ್ಕಾಗಿ ನಾವು ಹೇಳ್ತಕ್ಕಂಥದ್ದು ನಮ್ಮ ಹೋರಾಟ ಇಂಡಸ್ಟ್ರಿ ಬೇಕು. ನಮ್ಮ ಮಕ್ಕಳುಗಳು ಇವತ್ತು ಕೂಡ ನಮ್ಮ ರೈತರ ಮಕ್ಕಳುಗಳು ತುಂಬಾ ವಿದ್ಯಾವಂತರಾಗ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಬೇಕು ಅವ್ರಿಗೆ ಉದ್ಯೋಗದ ಸಮಸ್ಯೆ ಆಗತ್ತಿದ್ದಾದ್ರೆ ಆ ಇಂಡಸ್ಟ್ರಿ ಎಲ್ಲಿ ಬರಬೇಕು ಅಂದ್ರೆ ಬರಡು ಭೂಮಿಗಳು ಬೇಕಿದ್ದಾವೆ. ನಮ್ಮ ತಾಲೂಕಲ್ಲೂ ಇದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ. ಅವೆಲ್ಲ ಪರಿಶೀಲನೆಯನ್ನ ಮಾಡಿ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಸರ್ಕಾರ ರೈತರಿಗೆ ತೊಂದರೆ ಆಗಬಹುದು. ಇದರಲ್ಲಿ ರೈತರ ಅನ್ನನೇ ಬೆಳೆದಿಲ್ಲ, ರೈತರ ಕಣಜನೇ ತುಂಬಿಲ್ಲ ಅಂದ್ರೆ ನಮ್ಮ ಇವರೆಲ್ಲ ಮಾತಾಡ್ತಾ ಹೇಳ್ತಾ ಇದ್ರು ಕಂಪನಿ ದೇವರಾಗಲ್ಲ, ನಾವು ಮಣ್ಣು ತಿನ್ಬೇಕಾಗತ್ತೆ. ಇದೇ ವೇಳೆ ಮಾತನಾಡಿದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, 66 ದಿನಗಳಿಂದ ರೈತರು ಹೋರಾಟ ನಡೆಸುತ್ತಿದ್ರು, ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಸ್ಪಂದನೆ ನೀಡಿಲ್ಲ. ಕೆಐಎಡಿಬಿ ಸರ್ಕಾರದ ರಿಯಲ್ ಎಸ್ಟೇಟ್ ಏಜೆಂಟ್ನಂತೆ ಕೆಲಸ ಮಾಡ್ತಿದೆ. ರೈತರ ಜಮೀನು ಕಸಿದು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ರು. ಸಂಪತ್ತನ್ನ ಉತ್ಪಾದನೆ ಮಾಡೋರು, ಸಂಪತ್ತಿನ ಸೃಷ್ಟಿಕರ್ತರು. ಈಗ ನೋಡಿ, ಶಿಡ್ಲಘಟ್ಟ ತಾಲೂಕಿನ ಭೂಮಿ ಏನಿದೆ ಜಂಗಮಕೋಟೆ, ವಿಶೇಷವಾಗಿ ನಾನು ಅವ್ರ ಜೊತೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ಏನು ರೆಡ್ ಸಾಯಿಲ್ ಅಂತ ಏನು ಈ ಪ್ರದೇಶದಲ್ಲಿ ಇದೆ, ಇದು ಎ ಗ್ರೇಡ್ ರೆಡ್ ಸಾಯಿಲ್, ಕೃಷಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದಂಥ ಮಣ್ಣದು. ಅಂಥ ಮಣ್ಣನ್ನ ಕನಿಷ್ಠ ಜ್ಞಾನ ಇಲ್ವಲ್ಲ ಸಿದ್ದರಾಮಯ್ಯನವರೇ ನಿಮಗೆ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಅಧಿಕಾರಿಗಳಿಗೆ ಸಾಮಾನ್ಯ ತಿಳುವಳಿಕೆ ಇರಬೇಕಾಗಿತ್ತು. ಯಾವ ಭೂಮಿಯನ್ನು ಕೈಗಾರಿಕೆಗೆ ನಾವು ಮಾಡಬೇಕಂತೇಳಿ ನಾವು ಅನೇಕ ಸಾರಿ ಹೇಳಿದ್ವಿ. ಗ್ರೇಡ್ ಮಾಡಿ ಭೂಮಿಯನ್ನು, ಎ ಬಿ ಏನಿದೆ ಅದನ್ನು ಮುಟ್ಟಕ್ಕೆ ಹೋಗಬೇಡಿ, CND ಏನಿದೆ ಆ CNDಯನ್ನು ಮಾತ್ರ ನೀವು
ಗುರ್ತು ಮಾಡಿ ಶಿಡ್ಲಘಟ್ಟ ತಾಲೂಕಲ್ಲಿ ಎಷ್ಟಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟಿದೆ, ನಿಮ್ಮ ಕೈಗಾರಿಕೆಗಳನ್ನು ಶಿಫ್ಟ್ ಮಾಡ್ರಿ. ರಾಜ್ಯಾದ್ಯಂತ ರೈತರು ಜೂನ್ 5ರಂದು ಬೆಂಗಳೂರಿಗೆ ಬೈಕ್ ರ್ಯಾಲಿ ಮೂಲಕ ಲಗ್ಗೆ ಇಡಲಿದ್ದಾರೆ. ನಮ್ಮನ್ನು ತಡೆಯುವ ಶಕ್ತಿ ಯಾರಿಗಿದೆ ನೋಡೋಣ. ರೈತರನ್ನ ತಿರಸ್ಕರಿಸುವ ಧೋರಣೆ ಮುಂದುವರೆದರೆ ಪರಿಣಾಮ ಬೇರೆ ಆಗಲಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಅವರು, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ವ್ಯತ್ಯಯವಾದರೆ ಅದಕ್ಕೆ ಸರ್ಕಾರ ಹಾಗೂ ಜಿಲ್ಲಾಡಳಿತವೇ ಹೊಣೆ ಅಂತ ಹೇಳಿದ ಅವರು, ಈ ಹೋರಾಟ ಕೇವಲ ಜಂಗಮಕೋಟೆಗೆ ಸೀಮಿತವಲ್ಲ, ಬಿಡದಿ ಭಾಗದಲ್ಲಿ ಕೈಗಾರಿಕಾ ವಲಯ ನಿರ್ಮಾಣದ ವಿರುದ್ಧವೂ ಹೋರಾಟ ಆರಂಭವಾಗಲಿದೆ. ಇನ್ನು 15 ದಿನ ಟೈಮ್ ಇದೆ, ಅಷ್ಟರೊಳಗೆ ಜಂಗಮಕೋಟೆ ಕೈಗಾರಿಕಾ ವಲಯ ನಿರ್ಮಾಣ ಕೈಬಿಡಿ, ಇಲ್ಲಾಂದ್ರೆ ಆಗುವ ಪರಿಣಾಮವೇ ಬೇರೆ ಅಂತ ಎಚ್ಚರಿಕೆ ಕೊಟ್ಟರು. ಹೋರಾಟ ಮಾಡ್ತಾ ಇದ್ರೆ ನೀವು ಕೊಟ್ಟಿದ್ರೆ ಅಂದ್ರೆ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಮಾಡಕ್ ಕೊಟ್ಟಿದ್ರೆ ಇದರ ನ್ಯಾಯ ಏನು? ನಾವೇನಾದ್ರೂ ಈ ರೀತಿ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ನಿಮ್ಮ ಜಿಲ್ಲಾಡಳಿತದ ಆಡಳಿತಾತ್ಮಕ ವ್ಯವಸ್ಥೆ ಏನಾಗ್ತದೆ? ದಯಮಾಡಿ ತಾವು ಚಿಂತನೆ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ವರದಿಗಳನ್ನು ಕೊಟ್ಟು ಈ ನಮ್ಮ ಭೂಮಿಯನ್ನು ಕೈ ಬಿಡಬೇಕು. ಕೈ ಬಿಡದೆ ಹೋದ್ರೆ ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ಮಾಡಿದರೆ 10,000 ಬೈಕು. ನಾವು 10,000 ಬೈಕ್ ಅಲ್ಲ, ಇಡೀ ರಾಜ್ಯದ ರೈತರು ಬರ್ತಾರೆ. ನಮಗೂ ತಾಕತ್ ಗೊತ್ತು, ಹೆಂಗೆ ಹೋರಾಟವನ್ನು ಮಾಡಬೇಕು ಅಂತ ಗೊತ್ತು. 7 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಬಂದ್ ಮಾಡಿದ್ದು ಕೂಡ ಇದೇ ರೈತರು, ಚಿಕ್ಕಬಳ್ಳಾಪುರ ರೈತರು. ಧರಣಿ ಸ್ಥಳಕ್ಕಾಗಮಿಸಿದ ಎಡಿಸಿ ಭಾಸ್ಕರ್ ರೈತ ಮುಖಂಡರಿಂದ ಮನವಿ ಸ್ವೀಕರಿಸಿ ಸರ್ಕಾರದ ಮೇಲಾಧಿಕಾರಿಗಳಿಗೆ ರವಾನೆ ಮಾಡೋದಾಗಿ ಭರವಸೆ ಕೊಟ್ಟರು. ಇಂದಿನ ಧರಣಿಯಲ್ಲಿ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಯುವ ಮುಖಂಡ ಸಿಕಲ್ ಆನಂದಗೌಡ, ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟನಾರಾಯಣಪ್ಪ, ಡಿಎಸ್ಎಸ್ ರಾಜ್ಯ ಉಪಾಧ್ಯಕ್ಷ ಕೆಸಿ ರಾಜಕಾಂತ್, ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಮಣಪ್ಪ, ಉಲ್ಲೂರುಪೇಟೆ ನಾರಾಯಣಸ್ವಾಮಿ, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಗುಡಿಬಂಡೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಗುಡಿಬಂಡೆ ರಾಮು, ಕಂಪನಿ ದೇವರಾಜ್, ಶಿಡ್ಲಘಟ್ಟ ವೆಂಕಟೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು.